ಇಂದಿನ ವೇದಿಕೆಯ ವಾಣಿಯನ್ನು ಆರಂಭಿಸಿದೆ. ಶ್ರಾವಣ ಮಾಸ ಆಧ್ಯಾತ್ಮಿಕತೆಯ ಉನ್ನತಿಗಾಗಿ ಇರುವಂತಹ ಮಾಸ, ವ್ಯಕ್ತಿಯನ್ನ ಶಕ್ತಿಯಾಗಿ ರೂಪಿಸುವಂತಹ ಮಾಸ. 12 ತಿಂಗಳಲ್ಲಿ 1 ತಿಂಗಳಾದರೂ ಆಧ್ಯಾತ್ಮಿಕ ಸಾಧನೆಗಾಗಿಯೇ ಮೀಸಲಿರುವಂತಹ ಮಾಸ. ಇಂತಹ ಶ್ರೇಷ್ಠ ಮಾಸವನ್ನ 1 ತಿಂಗಳು ನಾವು ಶ್ರವಣ ಮಾಡಿ ಪುನೀತರಾಗಿರುವಂತಹ ಮಾಸ ಇಂದು ಸಮಾಪ್ತಿಯನ್ನ ಕಾಣ್ತಾ ಇರುವುದು ಹರ್ಷದಾಯಕವಾಗಿದೆ. ಇದರಲ್ಲಿ ವಿಶೇಷವಾಗಿ ನಾವು ಗಣೇಶ ಚತುರ್ಥಿ ನೋಡ್ತೀವಿ. ಗಣಪತಿ ಅಂತ, ಗಣಪತಿ ಅಂದ್ರೆ ಗಣಗಳಿಗೆ ಅಧಿಪತಿ ಅಂತ. ಆ ಗಣಪತಿ ಹುಟ್ಟಿದ ದಿವಸ ಈ ಗಣಪತಿಯನ್ನು ಹುಟ್ಟಿದ್ದಾರೆ. ವಿಶೇಷ ಇದು. ಆ ಗಣಪತಿ ಜೊತೆಗೆ ಈ ಗಣಪತಿಯನ್ನ ನಾವು ಕಾಣ್ತೀವಿ. ಗಣಪತಿ ಅಂದ್ರೆ ಏನಂದ್ರೆ ಗುಂಪಿಗೆ ಅಧಿಪತಿ ಅಂತ. ಇವರು ಭಕ್ತ ಗಣದ ಅಧಿಪತಿ ಆದ್ರೆ ಅವರು ವಿಶ್ವದ ಗಣದ ಅಧಿಪತಿ ಆಗಿದ್ದಾರೆ. ಹೀಗೆ ಗಣಪತಿ ಈ ದಿನದ ವಿಶೇಷ ಮಹತ್ವವನ್ನು ನಾವು ಕಾಣ್ತೀವಿ. ನಾವು ಪೌರಾಣಿಕ ಕಥೆಯನ್ನ ಅವಲೋಕನೆ ಮಾಡಿದಾಗ ಸಣ್ಣ ಕಥೆ ಬರ್ತದ. ಪಾರ್ವತಿ ತನ್ನ ದೇಹದ ಮೇಲಿನ ಮಣ್ಣನ್ನು ತೆಗೆದು ಗಣಪತಿಯನ್ನ ತಯಾರು ಮಾಡ್ತಾರೆ. ಮಾಡಿ ಅವರು ಸ್ನಾನಕ್ಕೆ ಹೋಗುವಾಗ ಏನ್ ಮಾಡ್ತಾರೆ ಅಂದ್ರೆ ಆ ಗಣಪತಿಗೆ ಕಾಯಲು ಇಟ್ಟು ಏನ್ ಮಾಡ್ತಾರೆ, ತಮ್ಮ ಮಂತ್ರಶಕ್ತಿಯಿಂದ ಆ ಮಣ್ಣಿನ ಮೂರ್ತಿಯಲ್ಲಿ ಜೀವವನ್ನ ತುಂಬಿ ಕಾಯಲು ದ್ವಾರಪಾಲಕನಾಗಿ ನೇಮಕ ಮಾಡಿ ಸ್ನಾನಕ್ಕೆ ಹೋಗಿರ್ತಾರೆ. ಆ ಸ್ನಾನಕ್ಕೆ ಹೋದಾಗ ಪರಶುವನು ತಪಸ್ಸನ್ನ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾನೆ. ಆ ಗಣಪತಿ ಯಾರೆಂದು ಅವರಿಗೆ ಅರಿವಿಲ್ಲದೆ ಅವರನ್ನ ಮೀರಿ ಒಳ ಹೋಗ್ಲಿಕ್ಕೆ ನೋಡ್ತಾರೆ. ಆವಾಗ ಗಣಪತಿ ತನ್ನ ಮನೆಯಲ್ಲೇ ತನಗೆ ಒಳ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರೆ ತನ್ನ ಮಗು, ಚಿಕ್ಕ ಮಗುವಿನ ಶಿರವನ್ನ ಛೇದನ ಮಾಡ್ತಾರೆ. ಕುತ್ತಿಗೆಯನ್ನ ಕತ್ತರಿಸುತ್ತಾರೆ. ಕುತ್ತಿಗೆ ಕತ್ತರಿಸಿ ಆ ನಂತರದಲ್ಲಿ ಆನೆಯ ಕುತ್ತಿಗೆಯನ್ನ ಕೂಡಿಸಿ ಗಜಾನನ ಅಂತ ಅವನಿಗೆ ನಾಮಕರಣ ಮಾಡ್ತಾರೆ. ಈ ತರ ನಾವು ಪ್ರತಿ ವರ್ಷ ಗಣಪತಿ ದಿನದ ವಿಶೇಷ ಕಥೆಯನ್ನ ಕೇಳ್ತಾ ಇದ್ದೀವಿ. ಆದರೆ ಪ್ರತಿ ವರ್ಷ ಕಥೆ ಕೇಳ್ತಾ ಇದ್ದೀವಿ, ಆದರೆ ಅದರ ನಿಜ ಸತ್ಯ ಏನು ಅನ್ನೋದನ್ನ ಅರ್ಥಕೊಂಡಿಲ್ಲ. ಏನಂತ ಅಂದ್ರೆ ಗಣಪತಿ ನೋಡ್ತೀವಿ, ಗಣಪತಿ ಎಲ್ಲ ದೇವತೆಗಳಿಗೂ ವಿಭಿನ್ನವಾಗಿದ್ದಾನೆ. ಯಾವುದೇ ಪೂಜಾ ಪ್ರಾರ್ಥನೆಗಳನ್ನ ಮಾಡಬೇಕಾದ್ರೆ ಗಣಪತಿ ಆರಾಧನೆ ಇಲ್ಲದೆ ಆ ಪೂಜಾ ಪ್ರಾರ್ಥನೆ ಸಿದ್ಧಿಸುವುದಿಲ್ಲ ಅಂತ ದೇವರಿಂದ ವರವನ್ನ ಪಡೆದಿದ್ದಾನೆ. ಅದಕ್ಕಾಗಿ ಆರಂಭಿಕ ಪೂಜೆ ಯಾರಿಗೆ ಸಲ್ಲಬೇಕು ಅಂದ್ರೆ ಗಣಪತಿಗೆ ಸಲ್ಲಬೇಕು ಅಂತ. ಇದರ ಏನು ವಿಶೇಷ, ಹಿಂದಿನ ಸತ್ಯ ಏನು ಅಂತ ನೋಡಿದ್ರೆ ನೀವು ನೋಡ್ತೀರಿ, ಗಣಪತಿ ಹೆಂಗೋ ಅದನ್ನ ಅವನಿಗೆ ನೋಡ್ರೆ ಮಕ್ಕಳೆಲ್ಲ ಆಕರ್ಷಣೆ ಆಗ್ತಾರ. ಎಲ್ಲ ದೇವತೆಗಳು ಒಂಥರ ಇದ್ರೆ ಗಣಪತಿ ಮಾತ್ರ ಇನ್ನೊಂದ್ ತರ ಅದಾನ. ಹೆಂಗದನ ಅಂದ್ರೆ ಸಣ್ಣ ಕಣ್ಣು ಯಾಕದವ ಅಂದ್ರೆ ನೀವು ನೋಡ್ತೀರಿ ಬೇರೆ ದೇವತೆಗಳಂದ್ರ ದೊಡ್ಡ ಕಣ್ಣುಗಳಿಲ್ಲ, ಸಣ್ಣ ಕಣ್ಣು ಕಾಣ್ತಾವ. ಇವನಿಗೆ ಸಣ್ಣ ಕಣ್ಣು ಯಾಕೆ ಕೊಟ್ಟಾರ ಅಂದ್ರೆ ದೂರ ದೃಷ್ಟಿಯನ್ನ ಹೊಂದಿರುವಂತ ಶಕ್ತಿ ಅವನಲ್ಲಿದೆ. ಅಂತ ದೂರ ದೃಷ್ಟಿಯ ಶಕ್ತಿ ಈ ಗಣಪತಿಯಲ್ಲಿಯೂ ಇದೆ. ದೂರದೃಷ್ಟಿ ಅಂದ್ರೆ ನಾವು ಸಣ್ಣ ದೂರಿಂದ ಅಕ್ಷರ ವ್ಯಕ್ತಿಯನ್ನ ನೋಡ್ಬೇಕಾದ್ರೆ, ಸೂಕ್ಷ್ಮ ದರ್ಶಕ ಯಂತ್ರಗಳು ನೋಡಬೇಕಾದ್ರೆ ಸಣ್ಣ ಮಾಡಿ ನೋಡ್ತೀವಿ. ಕಣ್ಣು ಇದ್ದಾಗ ಏನ್ ಮಾಡ್ತದ, ಸೂಕ್ಷ್ಮ ಅಂಶಗಳನ್ನ ಅವಲೋಕನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಆ ಶಕ್ತಿ ಯಾರಲ್ಲಿದೆ ಅಂದ್ರೆ ಗಣಪತಿಯಲ್ಲಿದೆ ಅಂತ. ಆಮೇಲೆ ನೋಡ್ತೀವಿ ದೊಡ್ಡ ಕಿವಿಗಳು ನೋಡ್ತೀವಿ. ಎಂಥ ಕಿವಿಗಳದಾವ ಅಂದ್ರೆ ಮರದಂತ ಕಿವಿಗಳದಾವ. ಮರದಂತ ಕಿವಿಗಳನ್ನ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ದಿನ ಎಲ್ಲ ಬೆಳಗಾದ ತಕ್ಷಣ ಏನೇನೋ ಕೇಳ್ತಾ ಇರ್ತೀವಿ, ವಾರ್ತೆಗಳು ಕೇಳ್ತೀವಿ, ಕಳ್ತನ ಕೇಳ್ತೀವಿ, ಸುಳ್ತನ ಕೇಳ್ತೀವಿ, ಮೋಸ ಕೇಳ್ತೀವಿ, ವಂಚನೆ ಕೇಳ್ತೀವಿ. 24 ತಾಸು ಕೇಳ್ತಾನೆ ಇರ್ತೀವಿ. ಆದ್ರೆ
ಜೀವನ ಸಾರ್ಥಕ್ಯ ಮಾಡುವಂತಹ ಸಂದೇಶಗಳನ್ನ ಮಾತ್ರ ಕಿವಿ ಒಳಗೆ ಏನು ಶ್ರವಣ ಮಾಡ್ಲಿಕ್ಕೆ ಅವಕಾಶ ಕೊಡು, ಇಲ್ಲ ಅಂದ್ರೆ ಅನವಶ್ಯಕಗಳನ್ನ ಬಿಟ್ಟು ಬಿಡುವಂತ ಆಯ್ದು 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 ಕಿವಿ ಒಳಗೆ ಸೇರಿಸ್ಬೇಕು. ಅದಕ್ಕಾಗಿ ಸತ್ಯ ಶುದ್ಧವಾದಂತಹ ವಿಚಾರಗಳನ್ನ ಮಾತ್ರ ನಮ್ಮ ದೇಹದ ಒಳಗೆ ಸೇರಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ್ಯ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅದಕ್ಕಾಗಿ ಈ ಗಣಪತಿಯು ಸಹ ಅನಾವಶ್ಯಕ ವಿಷಯಗಳನ್ನ ಆಲಿಸ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ನಿಮ್ಗೆ ಗೊತ್ತು, ನೀವು ಬೇರೆ ಬೇರೆ ಯಾವ ವಿಚಾರಗಳ ಹೇಳಿದ್ರು ಕೇಳೋದಿಲ್ಲ. ಬೇಕಾದದ್ದು ಮಾತ್ರ ಹಾಕ್ತಾರ. ಬೇಕಾ ಇದೆಲ್ಲ ಯಾವ ಲಕ್ಷಣ ಅಂದ್ರೆ ದೈವಿ ಪುರುಷರ ಲಕ್ಷಣ. ದೈವಿ ಪುರುಷರ ಲಕ್ಷಣ. ಗಣಪತಿ ಆ ದೇವರ ಗುಂಪಿನಲ್ಲಿಯೇ ಹೇಗೆ ಅಧಿಪತಿ ಅದಾರೋ, ನಮ್ಮ ಗುರುಗಳು ಸಹ ಎಲ್ಲ ಗುರುಗಳಲ್ಲಿಯೇ ಶ್ರೇಷ್ಠ ಗುರುಗಳು. ಅವ್ರು ಎಲ್ಲಿ ತೋರಿಕೆ ಮಾಡಲ್ಲ, ಎಲ್ಲಿ ನನಗ್ ತಗೊಳ್ರಿ ಅಂತ ಎಲ್ಲಿ ಮುಂದೆ ಹೋಗಲ್ಲ. ಯಾಕಂದ್ರೆ ಮುಂದಾಲೋಚನೆ, ಸಣ್ಣ ಕಣ್ಣಿಂದ ನೋಡ್ತಾರೆ ಏನ್ ನಡೆದಲ್ಲ. ಆಮೇಲೆ ಎಲ್ಲ ಬೇಕಾದದನ್ನ ಮಾತ್ರ ಒಳಗೆ ಹಾಕ್ತಾರೆ. ಯಾಕಂದ್ರೆ ಕೆಟ್ಟ ವಿಚಾರಗಳು ನನ್ನ ಸಾಧನೆಗೆ ಅಡ್ಡಿಯಾಗದಿರಲಿ ಅಂತ. ಇಂಥ ವಿಶೇಷ ಶಕ್ತಿ ಇರುವಂಥವರನ್ನ ನಾವು ಕಾಣ್ತೀವಿ ಅಂತ. ಇದು ಗಣಪತಿಯ ದಿನದ ವಿಶೇಷ. ಇನ್ನೇನದ ಗಣಪತಿ ಸೊಂಡ್ಲು ಹಾಕ್ಯಾರ. ಏನದ ಸೊಂಡಿಲಿನ ವಿಶೇಷ ಏನು ಅಂದ್ರೆ, ನೀವು ನೋಡ್ತೀರಿ, ಶಿವ ತಪಸ್ ಮಾಡ್ಲಕ್ ಹೋಗಿದ್ರು. ತಪಸ್ ಮಾಡಿ ಶಕ್ತಿ ತಗೊಂಡು ಬಂದ್ರು. ಒಂದ್ ಸಣ್ಣ ಮಗ ಆ ಮನೆ ಒಳಗೆ ಬಿಟ್ಟಿಲ್ಲ ಅಂದ್ರೆ ಅಷ್ಟು ಆಕ್ರೋಶ ಬಂದು ಜೀವ ತೆಗೆಯುವಂತಹ ಅವಶ್ಯಕತೆ ಏನಿತ್ತು? ಅಷ್ಟು ತಾಳ್ಮೆ ಇರಲಿಲ್ಲ. ಒಂದು ಮಗುವಿನ ಮಾತು ಕೇಳಷ್ಟು ತಾಳ್ಮೆ ಶಿವನಿಗೆ ಇರಲಿಲ್ಲ. ಅಂದ್ರೆ ಏನದ ಅದರ ಮಾಹಿತಿ ಸತ್ಯ ಏನು ಅಂದ್ರೆ, ಈ ಶರೀರದ ಮೇಲ್ಭಾಗ ಏನದ, ಇಲ್ಲಿ ಅಹಂಕಾರ ಅನ್ನೋದು ತಾಂಡವಾಡ್ತಾ ಇರುತ್ತೆ. ಆ ಅಹಂಕಾರ ಅನ್ನೋದು ಏನ್ ಮಾಡ್ಬೇಕು, ಅದನ್ನ ಹೊತ್ಕೊಂಡು ತಿರುಗಬಾರದು ಅಂತ ಈ ಮೇಲಿನ ಭಾಗವನ್ನ ಕತ್ತರಿಸಲಾಗಿದೆ. ಕತ್ತರಿಸಿ ಏನ್ ಮಾಡ್ತಾರ, ಆ ಹತ್ತಿರದ ಹೋಗುವಂತ ಆನೆಯ ತಲೆಯನ್ನ ಕೂಡಿಸ್ತಾರ, ಕತ್ತನ್ನ ಕೂಡಿಸಿರ್ತಾರ. ಯಾಕಂದ್ರೆ ಆನೆ ತಲೆ ಹೆಂಗಂದ್ರೆ ದೊಡ್ಡ ತಲೆ. ಅದಕ್ಕಾಗಿ ಏನ್ ಮಾಡ್ಬೇಕು, ತಲೆ ದೊಡ್ಡದಾಗಿರ್ಬೇಕು, ವಿಚಾರ ದೊಡ್ಡದ್ ಮಾಡ್ರಿ ಅಂತ ಅದ್ರ ಸಂಕೇತ. ಅದ್ರ ಸಂಕೇತ ಏನಂದ್ರೆ ದೊಡ್ಡ ವಿಚಾರವನ್ನ ನಮ್ಮ ತಲೆಯೊಳಗಿರ್ಲಿ ಅಂತ ಸಂಕೇತ. ಇನ್ನೊಂದೇನದ, ಪಾರ್ವತಿ ದೇವಿ ತನ್ನ ದೇಹದ ಮಣ್ಣಿನಿಂದ ಗಣಪತಿ ತಯಾರು ಮಾಡ್ಯಾರ. ಆಮೇಲೆ ತನ್ನ ಮಂತ್ರ ಶಕ್ತಿಯಿಂದ ಮಗುವನ್ನ ಸಿದ್ಧಪಡಿಸ್ಯಾರ. ಆಮೇಲೆ ಏನ್ ಮಾಡ್ತಾನ, ಅವನು 5 ದಿವಸ ಮೆರಿತಾನ. ಕೆಲವೊಂದ್ ಕಡೆಗೆ 9 ದಿವಸ, ಕೆಲವೊಂದ್ ಕಡೆಗೆ 12 ದಿವಸ. ಆಮೇಲೆ ಒಯ್ದು ನೀರಿಗೆ ಬಿಡ್ತಾನ. ಏನಂತ ಇದ್ರ ಸಂದೇಶ ಏನದ? ಗಣಪತಿ ಸುಮ್ಮನೆ ಕೂಡಿಸಿ ಮಣ್ಣಾಗ ಒಯ್ದು ಎಸೆಯುವುದಲ್ಲ. ಗಣಪತಿ ಸಂದೇಶ ಏನದ ಅಂದ್ರೆ, ಈ ಕಾಯ ಮಣ್ಣಿನಿಂದ, ಪಾರ್ವತಿ ಏನ್ ಮಾಡ್ಯಾಳ, ಈ ಶರೀರ ಏನದ ಮಣ್ಣಿನಿಂದ ತಯಾರಾಗಿದೆ. ಕೊನೆಗೆಲ್ಲ ಹೋಗ್ತದ ಇದು? ಮಣ್ಣಿಗೆ ಹೋಗ್ತದ ಅಂತ. ಕೊನೆಗೆಲ್ಲ ಹೋಗ್ತದ? ಮಣ್ಣಿಗೆ ಹೋಗ್ತದ. ಈ ಸಂದೇಶವನ್ನ ಇಡೀ ವಿಶ್ವಕ್ಕೆ ಸಾರ್ತಾ ಇರುವಂತ ಹಬ್ಬ ಯಾವುದು ಅಂದ್ರೆ ಗಣೇಶ ಚತುರ್ಥಿ. ಅದಕ್ಕಾಗಿ ಈ ನಶ್ವರ ಕಾಯವನ್ನ ಅಹಂಕಾರದಿಂದ ಮೆರಿಬೇಡ ಅನ್ನುವ ಸಂದೇಶವನ್ನ ಕೊಡುವ ಹಬ್ಬನೇ ಈ ಗಣೇಶ ಹಬ್ಬ. ಅಂತ ಅಹಂಕಾರ ಏನು ವಿರೋಧಿ, ಅಹಂಕಾರ ರಹಿತ ಶಕ್ತಿ ನಮ್ಮ ಪಕ್ಕಕ್ಕೂ ಕೂತಿದೆ ಅಂತ. ಈ ಶಕ್ತಿಯಲ್ಲಿಯೂ ಸಹ ಎಲ್ಲಿಯೂ ಅಹಂಕಾರ ಇಲ್ಲ. ನೀವು ನೋಡ್ತೀರಿ ಅವ್ರ ಶಕ್ತಿ ಎಷ್ಟಾದಂತ ಎಲ್ರಿಗೂ ಗೊತ್ತಾದಾಗೆ ನಾವು ಈಗ ಇಷ್ಟು ಮಳೆಯೊಳಗನು ಇಷ್ಟು ಓಡೋಡಿ ಬರ್ತೀವಿ ನಾವು. ನೀವು ನೋಡ್ರಿ, ತಥಾಸ್ತು ಅಂದ್ರೆ ಉರಿ ಹತ್ತ ಬಿಡ್ತಾರ. ಎಲ್ರಿಗೂ ಆಗ್ತದೇನು? ನೀವು ಮಾಡ್ಬೋದ? ಯಾರನ್ನು ಮಾಡ್ಬೋದ? ಇಲ್ಲ, ಮಾಡ್ಲಿಕ್ಕಿಲ್ಲ. ನನ್ನಲ್ಲಿ ಇಷ್ಟು ಶಕ್ತಿ ಅದ ಅಂತ ಎಲ್ಲಾರು ತೋರ್ಸ್ಯಾರವರು. ಇವತ್ತು ನಾವು ಬೀದರ್ ತುಪ್ಪ ಏನು ಪ್ರಚಾರ ಮಾಡಿದ್ರೆ, ಗುರುಗಳ ಜನ್ಮ ದಿನ ಅದಂದ್ರೆ ಎಲ್ಲೆಲ್ಲಿಂದ ಓಡ್ ಬರ್ತಾ ಇದ್ರು. ಅವ್ರು ಹೆಂಗ್ ಬರ್ತಾರ ಗೊತ್ತದ? ಮುಚ್ಕೊಂಡು ಬರ್ತಾರ, ಮುಚ್ಕೊಂಡು ಹೋಗ್ತಾರ. ಅಷ್ಟು ಶಕ್ತಿ ಇದ್ರು ಎಲ್ಲಿ ಬಿಚ್ಚಿಲ್ಲ, ಮುಚ್ಚಿದೆ ಅಂತ. ಶಕ್ತಿ ಮುಚ್ಚಿದೆ. ಇಂಥ ವಿಶೇಷ ಸಾಧಕರು ನಮ್ಮಲ್ಲಿದ್ದಾರೆ ಅಂತ. ಎಂಥ ಶಕ್ತಿ ಅದ? ಗಣೇಶನಲ್ಲಿರುವಂತಹ ಶಕ್ತಿ. ಯಾಕಂದ್ರೆ ಈ ನಶ್ವ